ವೀಕ್ಷಕರೇ, ಇಡೀ ದೇಶವೇ ಈಗ ನಲುಗ್ತಾ ಇದೆ. ಯಾಕೆ ಅಂತ ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಿಡಿದು ಸಾಕಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಹೋಗ್ಬಿಟ್ಟಿದೆ. ಇದೆಲ್ಲದರ ನಡುವೆ ನರೇಂದ್ರ ಮೋದಿಯವರು ಯಾವಾಗ ಈ ಮಿತವ್ಯಯದ ಹೇಳಿಕೆಯನ್ನು ಕೊಟ್ಟರೋ, ಮಿತವ್ಯಯದ ಮಂತ್ರವನ್ನು ಜಪಿಸಿದ್ರು, ಆ ಕ್ಷಣದಿಂದಲೂ ಕೂಡ ಎಲ್ಲದರ ಬೆಲೆ ಗಗನಕ್ಕೇರ್ತಾ ಇದೆ. ಜೊತೆಗೆ ಜನ ಹೈರಾಣಾಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಂದೆರಡು ದಿನಗಳ ಕಾಲ ನಾವು ಗಮನಿಸಿದ್ವಿ, ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ತಮ್ಮ ಬೆಂಗಾವಲು ವಾಹನಗಳನ್ನು ಬೇಡ ಅಂತ ಹೇಳಿ ತ್ಯಜಿಸಿದ್ರು. ಸೊ ಇದರಿಂದ ಏನಾದರೂ ಕಡಿಮೆ ಆಯಿತಾ? ಸಮಸ್ಯೆ ಪರಿಹಾರ ಆಯಿತಾ? ಒಂದು ದಿನ ಮೆಟ್ರೋದಲ್ಲಿ ಓಡಾಡಿದ್ರು ನಮ್ಮ ರಾಜ್ಯದ ಒಂದಿಷ್ಟು ಬಿಜೆಪಿಯ ನಾಯಕರು. ಇದರಿಂದ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ? ಈಗ ವಿಪಕ್ಷಗಳು ಹೇಳ್ತಾ ಇದ್ದಾವೆ, ಟೀಕೆ ಮಾಡ್ತಾ ಇದ್ದಾವೆ, ಇದು ಕೇವಲ ಸುಮ್ಮನೆ ರಾಜಕಾರಣ ಮಾಡ್ತಾ ಇದ್ದಾರೆ, ಬಿಲ್ಡಪ್ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಮತ್ತೊಂದು ಕಡೆ ಯಾವಾಗ ಮೋದಿಯವರು ಈ ಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಆದಷ್ಟು 1 ವರ್ಷಗಳ ಕಾಲ ಕಡಿಮೆ ಖರೀದಿ ಮಾಡಿ ಅಂತ ಹೇಳಿಕೆಯನ್ನು ಕೊಟ್ಟರು, ಅಲ್ಲಿಂದ ಪಾಪ ವ್ಯಾಪಾರಸ್ಥರು, ಗೋಲ್ಡ್ ವ್ಯಾಪಾರಿಗಳು ಕಂಗಾಲಾಗಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ 40ರಿಂದ 50% ವ್ಯಾಪಾರ ಕಡಿಮೆ ಆಗಿದೆ, ಗೋಲ್ಡ್ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಗೋಲ್ಡ್ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಸೊ ವಸ್ತುಗಳೆಲ್ಲ ದುಬಾರಿ ಆಗ್ತಾ ಇದೆ, ಬಡತನದ ಭೀತಿ ಸೃಷ್ಟಿಯಾಗಿದೆ ಇಡೀ ದೇಶಾದ್ಯಂತ. ಸದ್ಯಕ್ಕೆ ಇದಕ್ಕೆ ಪರಿಹಾರ ಸಿಗೋದಿಲ್ವಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಸೊ ಇದೆಲ್ಲದರ ನಡುವೆ ಇವತ್ತು ಕೂಡ ಮತ್ತೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆಗಿದೆ. ಸೊ ಆರ್ಥಿಕತೆ ಏನು ಕುಸಿತ ಇದೆಯಲ್ಲ, ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋ ಒಂದು ಪ್ರಶ್ನೆ ಎಲ್ಲ ಜನರನ್ನ ಕಾಡ್ತಾ ಇದೆ. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಜೊತೆಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ದಾರಿ ಯಾವುದಯ್ಯ ಖರ್ಚು ಉಳಿಸೋದಕ್ಕೆ? ಕೊರೋನಾ ಬಳಿಕ ಜಗತ್ತಿದೆ ಕಾದಿದೆಯಾ ಮತ್ತೊಂದು ಆಪತ್ತು? ಪರಿಸ್ಥಿತಿ ಕೈಮೀರಿದ್ರೆ ದಶಕಗಳ ಯತ್ನ ವ್ಯರ್ಥವಾಗುತ್ತಾ? ಆದ್ದರಿಂದಲೇ ಮಿತವ್ಯಯ ಮಂತ್ರ ಪಠಿಸಿದ್ರ ಪ್ರಧಾನಮಂತ್ರಿಗಳು. ಆರ್ಥಿಕ ದುಸ್ಥಿತಿಗೆ ಕಾರಣ ಯಾರು? ಮಿತವ್ಯಯವೇ ಪರಿಹಾರನ? ಮೋದಿ ಮಿತವ್ಯಯ ಸೂತ್ರ ಕೇವಲ ಪ್ರಚಾರಕ್ಕಷ್ಟೇ ಸೀಮಿತವಾಯ್ತಾ? ಒಂದು ದಿನ ಮಾತ್ರ ಖರ್ಚಿಗೆ ಬ್ರೇಕ್, ಬರೀ ಬಿಲ್ಡಪ್ ರಾಜಕೀಯನ? ನಮೋ ಗೋಲ್ಡ್ ಮಾತು ವ್ಯಾಪಾರಿಗಳ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿಬಿಟ್ಟಿದೆ. ವಸ್ತುಗಳೆಲ್ಲ ದುಬಾರಿ, ಬಡತನದ ಭೀತಿ, ಸದ್ಯಕ್ಕೆ ಪರಿಹಾರ ಸಿಗೋದಿಲ್ವಾ? ಕುಸಿದ ಆರ್ಥಿಕತೆಗೆ ಪ್ರಧಾನಿ ಮೋದಿ ಕೊಟ್ಟಿದ್ದು ತಾತ್ಕಾಲಿಕ ಟಾನಿಕ್. ಆರ್ಥಿಕತೆ ಏರಿಕೆಗೆ ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗ? ಕೊರೋನಾ ಬಳಿಕ ಈಗ ಜಗತ್ತಿಗೆ ಮತ್ತೊಂದು ಆಪತ್ತು ಕಾದಿದೆಯಾ ಅನ್ನೋ ಪ್ರಶ್ನೆ. ನರೇಂದ್ರ ಮೋದಿ ಅವರು ಒಂದು ಕಾರ್ಯಕ್ರಮದಲ್ಲಿ ಬರ್ತಾರೆ, ಎಲ್ಲರಿಗೂ ಕೂಡ ಎಚ್ಚರಿಕೆಯ ಗಂಟೆಯನ್ನ ಬಾರಿಸೋಗ್ತಾರೆ. ಆದಷ್ಟು ಗೋಲ್ಡ್ ಖರೀದಿ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದಾದ ನಂತರ ಪೆಟ್ರೋಲ್ ಡೀಸೆಲ್ ವಾಹನಗಳ ಬಳಕೆಯನ್ನ ಕಡಿಮೆ ಮಾಡಿ ಇವಿ ವಾಹನಗಳನ್ನ ಹೆಚ್ಚಾಗಿ ಬಳಸಿ ಅಂತ ಹೇಳ್ತಾರೆ. ಇನ್ನು ಸಾಕಷ್ಟು ಬೇರೆ ಬೇರೆ ದೇಶಗಳಿಗೆ ಜನ ಹೋಗ್ತಾ ಇರ್ತಾರೆ. ವಿದೇಶಗಳಿಗೆ ಹೋಗುವಂತ ಜನ ಆದಷ್ಟು ಕಡಿಮೆ ಮಾಡಿ, ಏನಾದರೂ ಅರ್ಜೆಂಟ್ ಕೆಲಸಗಳಿದ್ರೆ ಹೋಗಿ ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಕರೆಯನ್ನ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಇಷ್ಟೆಲ್ಲ ಆದ ನಂತರ ಏನಾಗುತ್ತೆ? ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅಂದ ತಕ್ಷಣ ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕೆ ಏರ್ತಾ ಇದೆ. ಈಗ ಅಕ್ಕಿ ದರ ಏರಿಕೆ ಆಗಿದೆ, ತರಕಾರಿಗಳ ದರ ಏರಿಕೆ ಆಗ್ತಾ ಇದೆ, ಆಯಿಲ್ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಹೀಗೆ ಚೈನ್ ಲಿಂಕ್ ಇರುತ್ತೆ. ಇಲ್ಲಿ ಬಹಳಷ್ಟು ಹೊಡೆತ ಅನುಭವಿಸ್ತಾ ಇರೋದು ನಮ್ಮ ಮಧ್ಯಮ ವರ್ಗದವರು ಮತ್ತು ಬಡ ವರ್ಗದ ಜನ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಭಾಳ ಪ್ರಮುಖವಾಗಿ ಈಗ ಗೋಲ್ಡ್ನಿಂದ ತತ್ತರಿಸಿ ಹೋಗ್ತಾ ಇರುವಂಥ ಗೋಲ್ಡ್ ವ್ಯಾಪಾರ ಕುಸಿದು ಹೋಗ್ತಾ ಇದೆ. ಹಾಗಾಗಿನೇ ನಾವು ರಾಜ್ಯ ಜ್ಯುವೆಲ್ಲರಿ ಅಸೋಸಿಯೇಷನ್ನ ಖಜಾಂಚಿ ಆಗಿರುವಂಥ ರವಿಕುಮಾರ್ ಅವರನ್ನು ಕರೆಸಿದ್ದೀವಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಗೋಲ್ಡ್ ವಿಚಾರ ಭಾಳ ಪ್ರಮುಖವಾಗಿರೋದ್ರಿಂದ ನಾನು ರವಿಕುಮಾರ್ ಅವರನ್ನೇ ಫಸ್ಟ್ ಮಾತನಾಡಿಸ್ತೀನಿ. ಸರ್, ಹೆಂಗಿದೆ ಪರಿಸ್ಥಿತಿ? ಮುಂಚೆ ಸಾಕಷ್ಟು ಜನ ಗೋಲ್ಡ್ ಖರೀದಿ ಮಾಡ್ತಾ ಇದ್ರು, ಈಗ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟ ಬೆನ್ನಲ್ಲೇ ದರ ಏರಿಕೆ ಆದ ಬೆನ್ನಲ್ಲೇ ಹೆಂಗಿದೆ ವ್ಯಾಪಾರ? ನೋಡಿ, ವ್ಯಾಪಾರ ಆಲ್ರೆಡಿ ತುಂಬ ಕಮ್ಮಿನೇ ಇತ್ತು ಬೆಲೆ ಏರಿಕೆಯಿಂದ. ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಯಿತು. ಈ 2025 ಸ್ಟಾರ್ಟ್ ಆಯಿತು ಅದು. ಈ ಯುದ್ಧ ಸಂಬಂಧಪಟ್ಟಂತೆ ಎಲ್ಲ ಎಕಾನಮಿ ವೀಕ್ ಆಗಿರೋದ್ರಿಂದ, ಆಮೇಲೆ
ಎಲ್ಲ ಇನ್ವೆಸ್ಟರ್ಸ್ ಇದೇನು ಗೋಲ್ಡು ಬೆಲೆ ಜಾಸ್ತಿ ಆಗಿರೋ ಕಾರಣ ಯೂಸರ್ಸ್ ಅಲ್ಲ, ಒಡವೆ ತೊಗೊಂಡು ಯೂಸ್ ಮಾಡೋರಲ್ಲ, ಬರೀ ಇನ್ವೆಸ್ಟರ್ಸು ಎಲ್ಲರೂ ಗೋಲ್ಡಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಬರ್ತಾ ಇದೆಯಲ್ಲ ಅಂತ. ಈವನ್ ಸ್ಟಾಕ್ ಮಾರ್ಕೆಟಲ್ಲಿ ಇದು ಹಣ ಹಾಕೋರು ಕೂಡ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ, ಆದ್ದರಿಂದ ಚಿನ್ನದಲ್ಲಿ ಹಾಕೋಣ, ಚಿನ್ನದಲ್ಲಿ 2-3 ಬಂದಿದೆ ಅಂತ ಬರೀ ಇನ್ವೆಸ್ಟರ್ಸೇ ಸುತ್ಕೊಂಡಿದ್ರು ಅದರಲ್ಲಿ. ಆ ರೀತಿಯಿಂದ ಆಮೇಲೆ ಜೊತೆಗೆ ಸೆಂಟ್ರಲ್ ಬ್ಯಾಂಕ್ಸು, ಫಾರಿನ್ ಸೆಂಟ್ರಲ್ ಬ್ಯಾಂಕ್ಸ್ ಲೈಕ್ ಬ್ಯಾಂಕ್ ಆಫ್ ಚೈನಾ ಆಗಲಿ, ನಮ್ಮ ರಿಸರ್ವ್ ಬ್ಯಾಂಕ್ ಆಗಲಿ, ಎಲ್ಲ ಟನ್ಗಳಷ್ಟು ಪರ್ಚೇಸ್ ಮಾಡಿದ್ರು. ಏನು ಸುರಕ್ಷಾಧಾಮ ಇರುತ್ತೆ ಅಂತ, ಈ ಥರ ಪರಿಸ್ಥಿತಿ ಬಂದಾಗ ಸುರಕ್ಷಾಧಾಮ ಬೇಕು, ನಮ್ಮ ಹೆಡ್ಜಿಂಗ್ ಮಾಡಬೇಕು ಫಾರಿನ್ ಎಕ್ಸ್ಚೇಂಜ್ US ಡಾಲರ್ಗೆ ಅಂತ. ಆ ಸುರಕ್ಷಾಧಾಮದಲ್ಲೂ ಅವರು ಸುರಕ್ಷಣೆ ಆಗೋಗ್ಬಿಟ್ರು. ಆ್ಯಕ್ಚುಲಾಗಿ ಯಾರು ಗೋಲ್ಡ್ ಪಡೆದಿದ್ರು ಸುರಕ್ಷೆ ಆದರೂ ಇವತ್ತು ಗೋಲ್ಡನ್ನ ಕೆಲವರು ದೇಶಗಳು ಮಾರ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ವ್ಯಾಪಾರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಪ್ರಧಾನಮಂತ್ರಿಯವರು ಒಂದು ಮನವಿ ಕೊಟ್ಟರು, ಗೋಲ್ಡ್ ಎಲ್ಲ ನಾನ್ ಎಸೆನ್ಷಿಯಲ್ ಗೋಲ್ಡ್ನ ನಿಲ್ಲಿಸಿ ಅಂತೇಳಿ. ಜನನೂ ಅದಕ್ಕೆ ಅವ್ರ ಮಾತಿಗೆ ಬೆಂಬಲ ಕೊಟ್ಟರು. ತುಂಬ ಜನ ನಮ್ಮ ಬರೋ ಗ್ರಾಹಕರು ಅವರು ಹೇಳಿದ್ರು, ಹೌದು ಯಾಕೆ ಜಾಸ್ತಿ ತೊಗೊಬೇಕು, ನಾವು ಪೋಸ್ಟ್ಪೋನ್ ಮಾಡೋಣ, 1 ವರ್ಷ ಏನು ದೊಡ್ಡ ವಿಷಯ ಅಲ್ಲ, ಸುಮ್ಮನೆ ತೊಗೊತಾ ಇರೋರೆಲ್ಲ ಪೋಸ್ಟ್ಪೋನ್ ಮಾಡಿದ್ರು. ಪಾಪ ಒಂದು ಕಾರ್ಯಕ್ರಮ ಇರೋರು, ಒಂದು ಮದುವೆ ಆಗಲಿ ನಾಮಕರಣ ಇರೋರು ಅವ್ರು ಮಾತ್ರ ತೊಗೊತಿದ್ರು. ಬಟ್ ಅವ್ರು ಹೇಳಿದ್ದ ಬರೀ 24 ಗಂಟೆಗೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ 15% ಮಾಡಿದ್ರು, 6ರಿಂದ 15% ಆಯಿತು. ನಾವು ಯಾವ ಗ್ರಾಹಕರಿಗೆ ಸ್ವಲ್ಪ ತಡ ಮಾಡಿ ಪ್ರಧಾನಮಂತ್ರಿ ಹೇಳೋದು ದೇಶ ಹಿತಕ್ಕೋಸ್ಕರ ಅಂತ ನಿಲ್ಲಿಸಿ ಅಂತ ಹೇಳಿದ್ವಿ, ಅವರು ನೆಕ್ಸ್ಟ್ ಡೇನೇ ನಮ್ಮನ್ನು ಬೈಯಕ್ಕೆ ಶುರು ಮಾಡಿಬಿಟ್ರು. ನಿಮ್ಮ ಮಾತು ಕೇಳಿ, ಪ್ರಧಾನಮಂತ್ರಿ ಮಾತು ಕೇಳಿ ನಾವು ನಿಲ್ಲಿಸ್ತೀವಿ ನೋಡಿ, ನೆಕ್ಸ್ಟ್ ಡೇನೇ 1250 ರೂಪಾಯಿ ಗ್ರಾಮಿಗೆ ಜಾಸ್ತಿ ಆಯಿತು. 10 ಗ್ರಾಮ್ ತೊಗೊಳೋರಿಗೆ 12,500 ರೂಪಾಯಿ ಜಾಸ್ತಿ ಆಯಿತು. ಯಾಕೆ ಪ್ರಧಾನಮಂತ್ರಿ ಅವ್ರ ನಮ್ಮ ಮೇಲೆ ವಿಶ್ವಾಸ ಇಲ್ಲ? ನಾವು ಅವರು ತಡಿ ಅಂತ ಹೇಳಿದ್ದಾರೆ, ನಾವು ತಡೆದಿದ್ದೀವಿ, ಅಷ್ಟು ಬೇಗನೆ 24 ಗಂಟೆಲಿ ಇನ್ಕ್ರೀಸ್ ಮಾಡಬೇಕಾ ಅಂತ ಅವರು ಸ್ವಲ್ಪ ನೋವನ್ನು ಕೊಟ್ಟಿದ್ದಾರೆ.